ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನಿಲ್ಲ, ನೀವು ಏನು ಕಾಮೆಂಟ್ಗಳನ್ನು ಹಾಕಿದಿರಿ, ನನಗೆ ನನ್ನ ಉತ್ತರಕ್ಕೆ ನೀವು ಕಾಯ್ತಾ ಇದ್ದೀರಿ. ಅವುಗಳನ್ನು ವಿಡಿಯೋ ಮುಖಾಂತರ ನಾನು ಪ್ರತಿ ಸಾರಿ ಕೂಡ ಶೇರ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಹೊಸದಂತೂ ಏನಿಲ್ಲ, ನಿಮ್ಮದೇ ಪ್ರಶ್ನೆಗಳು ಇದ್ದಾವೆ, ನಿಮ್ಮದೇ ಪ್ರಶ್ನೆಗಳನ್ನು ಉತ್ತರ ಕೊಡುವಂಥ ಒಂದು ವಿಡಿಯೋ ಇದು. ಯಾಕಂದರೆ ಮೊರಾರ್ಜಿ ದೇಸಾಯಿ ಅದರ ಒಂದು ಮೊದಲನೇ ಸುತ್ತು ಬರೋದು ಇನ್ನೂ ತಡವಾಗುತ್ತೆ. ಇನ್ನೂ ತಡ ಅಂತಂದರೆ ಅವರು ಹೇಳ್ತಾ ಇದ್ದಾರೆ, ಇನ್ನೂ ಅಡ್ಮಿಷನ್ ಸ್ಕೂಲ್ ಸ್ಟಾರ್ಟ್ ಆಗೋದು ಜೂನ್ಗೆ, ಇಷ್ಟು ಅರ್ಜೆಂಟಾಗಿ ನಾವು ಮಾಡೋದಿಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಫೋನ್ ಮಾಡಿದಾಗ ಹೇಳ್ತಾ ಇರುವಂಥದ್ದು. ದಿನಾಂಕ ಕೇಳಿದರೆ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ, ಹೀಗಾಗಿ ತಡ ಆಗುತ್ತೆ ಅಂತ ಎಕ್ಸೆಪ್ಟೇಷನ್ ಮಾಡ್ಬೋದು. ಈ ತಿಂಗಳು ಕೊನೆಯ ವಾರ ತನಕ ಕಾಯ್ಬೋದು. ಇದರ ಮಧ್ಯದಲ್ಲಿ ನೀವು ಕಾಮೆಂಟ್ಗಳನ್ನು ಹಾಕಿದಿರಿ, ನಮ್ಮ ಮಗುವಿಂದು ಏನಾಗುತ್ತೆ ಏನು ಅಂತೇಳಿ. ಅದಕ್ಕೆ ನಾನು ಹಿಂದಿನ ವರ್ಷ 2024 ಲೆಕ್ಕಾಚಾರದಂತೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಕೂಡ ಮಾಡ್ತೇನೆ. ಇದೊಂದು ಕಾಮೆಂಟ್ ಇದೆ, 76 2A ವಿಜಯಪುರ. ಸೊ ಇವರು ಸೀಟ್ ಸಿಗುತ್ತಂತ ಕೇಳ್ತಾ ಇರುವಂಥದ್ದು. ಇಂಡೈರೆಕ್ಟಾಗಿ ಸೀಟ್ ಸಿಗುತ್ತೆ, ಇದಕ್ಕೆ 76ಕ್ಕೆ 2A ಎಂದು ಸೀಟ್ ಸಿಗುತ್ತೆ. ಯಾವ ಡಿಸ್ಟಿಕ್ನಲ್ಲಿ ಒಂದೇ ದಿನ ಎಕ್ಸಾಮ್ ಆಗುತ್ತೆ ಸರ್? APJ ಅಬ್ದುಲ್ ಮೈನಾರಿಟಿ ಮುಸ್ಲಿಂ ಮುರಜಿದು. ಓಕೆ, ಇವರು ಎಕ್ಸಾಮ್ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿರಿ, ಅದನ್ನು ಏನು ಮಾಡ್ತಾರೆ ಅಂತಂದರೆ, ಟೈಮು ಇರ್ಬೋದು, ಆಮೇಲೆ ಸ್ಥಳಗಳನ್ನು ಇನ್ನೂ ಲೇಟ್ ಕೊಟ್ಟಿಲ್ಲ, ದಿನಾಂಕಗಳನ್ನು ಇನ್ನೂ ಕೊಡಬೇಕು ಅವರು. ಅದರ ಬಗ್ಗೆ ಯಾವುದೇ ಥರಂಥ ಮಾಹಿತಿ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಹೀಗಾಗಿ ನಾನು ಕೂಡ ಹೇಳೋದು ಕಷ್ಟ ಆಗುತ್ತೆ ಯಾವ ಜಿಲ್ಲೆಯಲ್ಲಿ ಆಗ್ಬೋದು ಅಂತೇಳಿ. ಆಮೇಲೆ ನಾನು ಕೂಡ ಈಗ ಆನ್ ಡ್ಯೂಟಿಯಲ್ಲಿದ್ದೀನಿ. ಸೊ ಇವಾಗ ಫ್ರೀ ಆದಮೇಲೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಧಾರವಾಡ ಜಿಲ್ಲೆಯಲ್ಲಿರುವಂಥ ಮೈನಾರಿಟಿ ಆಫೀಸ್ಗೆ ನಾವು ವಿಸಿಟ್ ಮಾಡಿ ಬರ್ತೀನಿ. ಈಗ ಡ್ಯೂಟಿ ಮುಗಿಸ್ಕೊಂಡ ಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೇನೆ. ನಿಮ್ಮ ಪ್ರಶ್ನೆಗಳನ್ನ ಹೋಗಿ ಕೇಳ್ತೇನೆ. ಅಲ್ಲಿ ಹಾಲ್ ಟಿಕೆಟ್ ಯಾವಾಗ ಕೊಡ್ತೀರಾ, ಮತ್ತು ಎಲ್ಲಿ ಎಕ್ಸಾಮ್ ಇರುತ್ತೆ, ಏನಿರುತ್ತೆ ಅಂತ ಅವ್ರು ಏನಂತಾರೆ ನೋಡೋಣ. ಮೈ ಡಾಟರ್ ಗಾಟ್ 132 ರ್ಯಾಂಕ್, ಮಾರ್ಕ್ಸ್ 67, ಕಾಸ್ಟ್ 3B, ಹಾಸನ್ ಡಿಸ್ಟಿಕ್. ಶಿ ವಿಲ್ ಗಾಟ್ ಸೀಟ್. ಪಕ್ಕಾ ಶಿ ವಿಲ್ ಗೆಟ್ ಅ ಸೀಟ್ ಬಿಕಾಸ್ ಆಫ್ 132 ಈಸ್ very enough to get in first round only. So maybe you get seat in the first round. You try it. Otherwise, if in case of missed because of 3B, it is a general caste. Not more seats are reserved in this caste. So it comes in the general. So you try in the general, definitely you get the seat. ನನ್ನ ಮಗಳ ರ್ಯಾಂಕು 9579 ಇದೆ. 2A ರಾಯಚೂರು ಸೀಟ್ ಸಿಗುತ್ತೆ, ಸಿಗಬಹುದಲ್ಲ, ಪಕ್ಕಾ ಸೀಟ್ ಸಿಗುತ್ತೆ. ಸೆಕೆಂಡ್ ರೌಂಡ್ ತನಕ ಕಾಯಿರಿ ನೀವು ಆರಾಮಾಗಿ. ಸೆಕೆಂಡ್ ರೌಂಡ್, ಫಸ್ಟ್ ರೌಂಡ್ ಮಿಸ್ ಆದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ. 71 ಮಾರ್ಕ್ಸ್, 11046 ರ್ಯಾಂಕ್, ವಿಜಯಪುರ 3Bಗೆ ನೋಡಿ ತುಂಬ ಸೀಟ್ ಕಡಿಮೆ ಇರೋದು, ಬಟ್ 11000 ರ್ಯಾಂಕಿಗೆ ಸೀಟ್ ಸಿಗುತ್ತೆ, ತೊಂದರೆ ಇಲ್ಲ, ಆರಾಮಾಗಿ ಧಾರಾಳವಾಗಿ ಸೀಟ್ ಸಿಗುತ್ತೆ. ಯಾಕಂದರೆ 71 ಹೋದ ವರ್ಷ ಲೆಕ್ಕಾಚಾರ ನೋಡಿದರೆ ಆರಾಮಾಗಿ ಸೀಟ್ ಸಿಕ್ಕಿದೆ ವಿದ್ಯಾರ್ಥಿಗಳಿಗೆ. 59 ಸಿಂಗಲ್ ಲೆವೆಲ್ ಪೇರೆಂಟ್ಸ್ ಇದ್ದಾರೆ, ದಾವಣಗೆರೆ ಜನರಲ್ 3B. ಓಕೆ, 59 ನೀವು ರ್ಯಾಂಕನ್ನು ಹೇಳಿಲ್ಲ, ರ್ಯಾಂಕ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ. ಓಕೆ, ಎನಿಹಾವ್ 59 ಅಂತಂದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲ. ಯಾಕಂದರೆ 3B ಇಸ್ ಜನರಲ್ ಬರುತ್ತೆ ರೀ. ಇದಕ್ಕೆ ಸ್ಪೆಷಲ್ ಭಾಳಷ್ಟು ಸೀಟುಗಳು ರಿಸರ್ವೇಷನ್ ಇರೋದಿಲ್ಲ ಇದಕ್ಕೆ. 2Aಗಿದ್ದಾವೆ ಮತ್ತು 3Bಗಿಲ್ಲ. ಸೊ ಪ್ಲೀಸ್ ರಿಪ್ಲೈ 3-4 ಟೈಮ್ಸ್. ಓಕೆ, ಇವರು ರಿಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, 2A 48 ಮಾರ್ಕ್ಸ್, 55,600. 2A ಚಿಕ್ಕಬಳ್ಳಾಪುರ ಅಂತ ಕೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ 2A ತೋರಿಸ್ತೇನೆ ನಿಮ್ಗೆ. ನಿಮ್ದು 55,600 ಆಗಿದೆ. ಚಿಕ್ಕಬಳ್ಳಾಪುರ ಫಸ್ಟ್ ರೌಂಡ್ ಲಿಸ್ಟ್ ತೆಗೆದಿದ್ದೀನಲ್ಲ. 2Aಗೆ ನೋಡಿ, 2A ಫಿಮೇಲ್ ಒಂದು ಸೀಟ್ ಇದೆ, ಇಲ್ಲಿ 40,000 ಇದೆ. ನಿಮ್ದು 55,600. ಮತ್ತು ನಾನು 2Aಗೆ ತೋರಿಸ್ತೀನಿ ನಿಮಗೆ, ಮತ್ತು ಎಕ್ಸಾಂಪಲ್ಗಳನ್ನು ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ತಾ 2A 9,000 ಇದೆ ಮೇಲಲ್ಲಿ. ಫಿಮೇಲ್ ಒಳಗಡೆ 54,700 ಇದೆ. ನಿಮ್ದು ಏನಾದರೂ ಫಿಮೇಲ್ ಆಗಿದ್ದರೆ, ನೀವು ಫಿಮೇಲಲ್ಲಿ ಮೆನ್ಷನ್ ಮಾಡಿಲ್ಲ, ಫಿಮೇಲ್ ಅಂತ ಹೇಳಿಲ್ಲ, ಫಿಮೇಲ್ ಆಗಿದ್ದರೆ ನೋಡಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಆಮೇಲೆ ಇನ್ನೂ ಸ್ವಲ್ಪ ತೋರಿಸ್ತೀನಿ ನಿಮಗೆ. ನಿಮ್ದು 55,600 ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ, ಫಿಮೇಲ್ 2A, ಮೇಲ್ 2A ಸ್ಪೆಷಲ್ ಕೆಟಗರಿ. ಇಲ್ಲಿ ನೋಡ್ತಾ ಇದ್ದೀರಿ, ಇಷ್ಟರಲ್ಲಿ 54,000, 67,000, 87,000 ಇದೆ. ಎಕ್ಸಾಂಪಲ್ ತೋರಿಸ್ತಾ ಇದೆ ನಿಮಗೆ, ಸೀಟ್ ಸಿಗುತ್ತಿಲ್ಲ ಅಂಥೇಳಿ. ಇನ್ನೊಂದು ತೋರಿಸ್ಬಿಡ್ತೀನಿ ನಿಮಗೆ. 2A 23,000 ಇದೆ. ಇದು ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ ಕಟ್ ಆಫ್ ಆಗುವಂಥದ್ದು. ಆದರೂ ಕೂಡ ನಿಮಗೆ ನಿಮ್ಮ ಮನಸ್ಸಿಗೆ ತೃಪ್ತಿಗಳನ್ನು ತೋರಿಸ್ತದೆ. ಹಿಂದೆ ನೋಡಿ, 2A ನೋಡ್ತಾ ಇದ್ದೀರಿ, 28,500, 28,300 ಇದೆ. 2A ಕಟ್ ಆಫ್ ಒಂದು ಸ್ಕೂಲಲ್ಲಿ ಆಗಿರುವಂಥದ್ದು. ನೆಕ್ಸ್ಟ್ ಸ್ಕೂಲಲ್ಲಿ ನೋಡ್ತಾ ಇದ್ದೀರಿ ನೀವು, 2A ಫಿಮೇಲಲ್ಲಿ 20,000 ಮತ್ತು ಈ ಸ್ಪೆಷಲ್ ಕೆಟಗರಿ ಒಳಗಡೆ 70,000 ಇದೆ. ಆಮೇಲೆ ನೆಕ್ಸ್ಟು ಬೇರೆ ಒಂದು ಜಿಲ್ಲೆ ಇದ್ರದ್ದು ಸ್ಕೂಲ್ ತೋರಿಸೋದು ನೋಡಿ. 2Aದಲ್ಲಿ 25,000, 30,000, 1,800, 21,000. ಸೊ ಇಲ್ಲಿ ನಿಮ್ಮ ಕಾಸ್ಟಿಗೆ, ಸೊ ನಿಮ್ಮ ನನ್ನ ಲೆಕ್ಕಾಚಾರ ಪ್ರಕಾರ 51,000 ಅಂತಂದರೆ ನೀವು ಯಾವ ಸ್ಕೂಲ್ಗೆ ಅಪ್ಲೈ ಮಾಡಿರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿಕ್ಕರೆ ಫಸ್ಟ್ ರೌಂಡಲ್ಲಿ ಆಗುತ್ತೆ ನಿಮ್ಗೆ 55,000 ಅಂದರೆ. ಅದು ಫಿಮೇಲ್ ಆಗಿದ್ದರೆ ಸಿಗುತ್ತೆ, ಮೇಲ್ ಆಗಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ರೌಂಡಲ್ಲಿ. ಸೆಕೆಂಡ್ ರೌಂಡಲ್ಲಂತೂ ನಿಮಗೆ ಧಾರಾಳವಾಗಿ ಸೀಟ್ ಸಿಗುತ್ತೆ. ನಮ್ಮ ಮಗ 45 ಸರ್ ಆಗುತ್ತಾ?
ಓಕೆ ಆ 45 ರ್ಯಾಂಕ್ ಅಂತ ಹೇಳ್ಬೇಕು ರೀ, ಯಾಕಂದ್ರೆ ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. 73 ಆಗಿದೆ ಸರ್ ರಾಯಚೂರು, ಸಿಗುತ್ತೆ ರೀ. ಮೈ ಸನ್ ಮಾರ್ಕ್ಸ್ 50, 49,000 ಮಂಡ್ಯ 2A ಕೆಟಗರಿ. 3A ಕೆಟಗರಿ 3Aದಲ್ಲಿ ತುಂಬ ಸೀಟ್ ಕಡಿಮೆ ಇದಾವೆ ರೀ. 49,000 ಅಂದರೆ ಸೆಕೆಂಡ್ ರೌಂಡೇ ಸಿಗುತ್ತೆ ರೀ. ಫಸ್ಟ್ ರೌಂಡಲ್ಲಿ ಡೌಟ್ ಇದೆ ರೀ, 49,000 ಸೆಕೆಂಡ್ ರೌಂಡಲ್ಲಿ ಆಗ್ಬೋದು. ಕೊಪ್ಪಳ 3A 75, 7,200 ರ್ಯಾಂಕು ಕೊಪ್ಪಳ ಸಿಗುತ್ತೆ. ಯಾಕೆ ಗೊತ್ತಾ, 75ಕ್ಕೆ ಸಿಕ್ಕಿದೆ ಹೋದ ವರ್ಷ. ಓಕೆ, ಫಸ್ಟ್ ರೌಂಡಿಲ್ಲ ಅಂದರೂ ಕೂಡ ನೀವು ಓಕೆ ಗರ್ಲ ಫಸ್ಟ್ ರೌಂಡಲ್ಲಿ ಆಗ್ಬೋದು ರೀ. ಗರ್ಲ್ ಫಸ್ಟ್ ರೌಂಡ್ ಒಂದು ಸಲ ತೋರಿಸ್ಬಿಡ್ತೇನೆ ನಿಮಗೆ. ಫ್ರೆಂಡ್ಸ್, ನಾನು ಇದರಲ್ಲಿ ಇದ್ದೀನಿ ಈಗ, ಫಸ್ಟ್ ರೌಂಡಲ್ಲಿ ಇದ್ದೀನಿ. ಹೋದ ವರ್ಷದ್ದು 3A ಕೆಟಗರಿಗೆ 7,200 ತೋರಿಸ್ತೀನಿ ನಿಮಗೆ. 3A ಕೆಟಗರಿ 3Aಗೆ ನೋಡಿ ತುಂಬ ಸೀಟ್ ಕಡಿಮೆ ಇರ್ತಾವೆ. ಆದರೂ ಕೂಡ ನಿಮ್ಮ GML ಇದು ಸೀಟ್ ಸಿಕ್ಕರೆ ಲಕ್ಕಿ. ಏನೇ ನಿಮ್ಮ ಕಾಸ್ಟಲ್ಲಿ ನಾನು ತೋರಿಸಿಬಿಡ್ತೇನೆ ಎದಕ್ಕೆ ಬೇಕು ನಮಗೆ. ನೋಡ್ತಾ ಇದ್ದೀರಿ ನೀವು ಫಿಮೇಲ್ ಹಾಕಿದಿರಿ, ಇಲ್ಲಿ ಮೇಲಿದೆ 12,000 ಕಟ್ ಆಫ್ ಆಗಿದೆ, 12,500. ಓಕೆ, ನಿಮ್ಮದು ಫಿಮೇಲ್ ಇದೆ, ಸೊ ಅದನ್ನು ಫಿಮೇಲ್ ಕೂಡ ಒಂದು ಸಲ ತೋರಿಸಿಬಿಡ್ತೇನೆ ಎಲ್ಲರಿದ್ದರೆ. ಓಕೆ, 3A ಫಿಮೇಲ್. ಓಕೆ, ಇಲ್ಲಿ ನೋಡ್ತಾ ಇದ್ದೀರಿ 3A ಫಿಮೇಲ್ ಲೋಕಲಲ್ಲಿ 75,000 ಕಟ್ ಆಫ್ ಆಗಿದೆ. ನಿಮ್ಮದು 7,000 ಚಿಲ್ಲರಿದೆ, 7,200. ಇಲ್ಲಿ ಕಟ್ ಆಫ್ ಆಗಿರೋದು 75,000 ರ್ಯಾಂಕು. ಫಸ್ಟ್ ರೌಂಡಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟ್ ರೌಂಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೊಂದು ತೋರಿಸ್ತೇನೆ ನೋಡಿ, 3A. ಓಕೆ, 3A ಬೇಕಲ್ಲ ಈಗ. ಓಕೆ, 3A ನೋಡಿ, 3A ಫಿಮೇಲ್ ಇಲ್ಲೇನಿದೆ ತಳಗಡೆ ನೋಡಿ. 3A ಫಿಮೇಲ್ 392 ಇದೆ. 3A ಮೇಲ್ 4,000 ಇದೆ. 3A ಮೇಲ್ ಸ್ಪೆಷಲ್ ಒಳಗಡೆ 2,000 ಇದೆ. ಅಂದರೆ ಇದು ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ ಕಟ್ ಆಫ್, ಹಂಗೆ ಹೇಳಿ ಕೇಳಿ ಆಗೋದಿಲ್ಲ. ಓಕೆ, ನೆಕ್ಸ್ಟ್ 3A ನೋಡ್ತಾ ಇದ್ದೀರಿ ಇಲ್ಲಿ 3A. ಓಕೆ, ಇಲ್ಲಿದೆ ನೋಡಿರಿ 3Aದಲ್ಲಿ 57,000 ಫಿಮೇಲಲ್ಲಿ, 4,700 ಫಿಮೇಲಲ್ಲಿ. ನಿಮ್ಮದು 7,000 ಮೇ ಬಿ ನಿಮ್ಗೆ ಸೀಟ್ ಆಗುತ್ತೆ ರೀ ಫಿಮೇಲಲ್ಲಿ. 3A ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಇನ್ನೊಂದೆರಡು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ, ಸಿಗುತ್ತಿಲ್ಲ ನಿಮಗೂ ಕನ್ಫರ್ಮ್ ಆಗಿಬಿಡುತ್ತೆ 3Aದಲ್ಲಿ. ಓಕೆ, ಇಲ್ಲಿ ನೋಡಿ 3Aದಲ್ಲಿ 2,400, 17,000 ಮೇಲಲ್ಲಿ, ಸ್ಪೆಷಲ್ ಕಡೆ 4,700. ಓಕೆ, ಇದಾವೆ ರೀ ಇಲ್ಲಿ 3Aದಲ್ಲಿ ಕೂಡ ಹೆಚ್ಚು ಕಡಿಮೆ ಇದಾವೆ. ನೀವು ಯಾವ ಜಿಲ್ಲೆ ಮತ್ತು ಯಾವ ಸ್ಕೂಲ್ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ಯಾಕಂದರೆ ಕಟ್ ಆಫ್ ಫಸ್ಟ್ ಎಲ್ಲ ಸ್ಕೂಲಲ್ಲಿ ಸೇಮ್ ಇರೋದಿಲ್ಲ. ಓಕೆ, 3A ಫಿಮೇಲ್ ನೋಡಿರಿ ಇಲ್ಲಿ, 3A ಫಿಮೇಲ್ 14,000 ಸೀಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಆಗ್ಬೋದು ರೀ. ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ, ಮಿಸ್ ಆದರೆ ಸೆಕೆಂಡ್ ರೌಂಡಲ್ಲಿ ಆಗುತ್ತೆ ನಿಮಗೆ. ಕೊಪ್ಪಳದವರು ಸರ್, ಐ ಗಾಟ್ .766469 ಕಾಸ್ಟ್ OBC ಸೀಟ್ ಸಿಗುತ್ತಾ? ಪಕ್ಕಾ ಸಿಗುತ್ತೆ. 6,479 ಸೀಟ್ ಸಿಗುತ್ತೆ ನಿಮಗೆ. ಸರ್, ಇನ್ಕಮ್ ಸರ್ಟಿಫಿಕೇಟ್ ಪೇರೆಂಟ್ಸ್ದು ಹಾಕಿದ್ದೀವಿ ಸರ್. ಸ್ಟೂಡೆಂಟ್ದು ಕೊಡಬೇಕು ಅಂದರೆ ಎಲ್ಲಿಗೆ ಹೋಗಿ ತಲುಪಿಸಬೇಕು? ಓಕೆ, ಅದರದ್ದು ಅಲ್ಪಸಂಖ್ಯಾತರದ, ಸೊ ನೀವು ಮೈನಾರಿಟಿ ಆಫೀಸ್ಗೆ ಹೋಗಬೇಕು. ನಿಮ್ಮ ಜಿಲ್ಲೆ ತಾಲೂಕಲ್ಲಿರುವಂಥ ಮೈನಾರಿಟಿ ಆಫೀಸ್ಗೆ ಹೋಗಿ ತಲುಪಿಸಿ. ದಾವಣಗೆರೆ ಡಿಟಿಕೋ ಹೊನ್ನಾಳಿ ತಾಲೂಕು 2A ಕೆಟಗರಿ 57, 33,000 ಸೆಕೆಂಡ್ ರೌಂಡ್. 2A ಕೆಟಗರಿ 33ಗೆ ಆಗ್ಬೋದು ಫಸ್ಟ್ ರೌಂಡಲ್ಲೇ, ಯಾಕಂದ್ರೆ 3Aಗೆ ಸೀಟ್ ಭಾಳ ಇದಾವೆ. ಮಿಸ್ ಆದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ಅಪ್ಲಿಕೇಶನ್ ಹಾಕಿದಂಥ ಸ್ಕೂಲಲ್ಲಿ ಕೊಡಬೇಕಾ? ಯಾವುದಿದು ಅಲ್ಪಸಂಖ್ಯಾತರ ಇಲಾಖೆಗೆ ನಾನು ಹೇಳ್ತೇನೆ ರೀ. ಈಗ ನಾನು ಆಫೀಸ್ ಕಡೆ ಹೊಂಟಿದ್ದೀನಿ, ಎಲ್ಲ ಮಾಹಿತಿ ಕೇಳ್ಕೊಂಬರ್ತೇನೆ. 71 ಸೀಟು OBC ಕಾಸ್ಟ್ ಹೇಳಿಲ್ಲ ಇವರು. 3B 65 ಸೀಟ್ ಸಿಗುತ್ತೆ, ತೊಂದರೆ ಇಲ್ಲ. ST ಬಾಗಲಕೋಟೆ 10,000 PDP ಇದೆ, ಸೀಟ್ ಸಿಗುತ್ತೆ. ಓಕೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸೀಟ್ ಸಿಗುತ್ತೆ. ಓಕೆ, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟು ತಿಳಿಸಿ. ಕಷ್ಟ ಆಗುತ್ತೆ ತಿಳಿಸ್ಲಿಕ್ಕೆ. ನಮ್ಮ ಧಾರವಾಡ ಜಿಲ್ಲೆ, ನಮ್ಮದು ಧಾರವಾಡ ಜಿಲ್ಲೆದೊಂದು ಹೇಳ್ತೇನೆ, ಕೇಳ್ಕೊಂಬಂದು ಏನು ಮಾಹಿತಿ ಕೊಡ್ತಾರೆ ಅಂತೇಳಿ. 2A ಕಾಸ್ಟ್ ಮಾರ್ಕ್ಸ್ 74, ನಮ್ಮ ಮಗಳದು ಸೆಲೆಕ್ಟ್ ಆಗುತ್ತೆ, ಪಕ್ಕ ಆಗುತ್ತೆ. ವಿಜಯಪುರ ಜಿಲ್ಲೆ ಸರ್ 83 ಮಾರ್ಕ್ಸ್ 1975 ಇದೆ. ಜನರಲ್ ರ್ಯಾಂಕ್ OBC ಸೀಟ್ ಸಿಗುತ್ತೆ, ಪಕ್ಕ ಸಿಗುತ್ತೆ. 31,058 ಕೊಪ್ಪಳ ಡಿಸ್ಟ್ರಿಕ್ಟ್ ಸಿಗುತ್ತೆ, ಪಕ್ಕ ಸಿಗುತ್ತೆ. ಓಕೆ, ಯಾಕಂದರೆ ಅಲ್ಲಿ ಸೀಟ್ ಇದಾವೆ ರೀ ಭಾಳ. 1890 2A ಕೆಟಗರಿ ಬೆಳಗಾವಿ ಆರಾಮಾಗಿ ಫಸ್ಟ್ ರೌಂಡಲ್ಲಿ ಸಿಗುತ್ತೆ ನಿಮಗೆ.